ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ರಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 9 ಶ್ಲೋಕ 2 ಪುಟ ಸಂಖ್ಯೆ 420. ಭಗವದ್ಗೀತೆಯು ಮುಖ್ಯವಾಗಿ 2ನೇ ಅಧ್ಯಾಯದಿಂದ ಆತ್ಮದ ಮಹತ್ವವನ್ನು ಒತ್ತಿ ಹೇಳಿದೆ. ಪ್ರಾರಂಭದಲ್ಲಿಯೇ ಪ್ರಭುವು ದೇಹವು ನಾಶವಾಗುತ್ತದೆ, ಆತ್ಮಕ್ಕೆ ನಾಶವಿಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯುಕ್ತೋ ಶರೀರಣ ಎಂದು ಹೇಳುತ್ತಾನೆ. ಚೇತನಾತ್ಮವು ಈ ದೇಹದಿಂದ ಭಿನ್ನ, ಸ್ವಭಾವದಿಂದ ನಿರ್ವಿಕಲ್ಪ, ನಾಶವಿಲ್ಲದ್ದು ಮತ್ತು ಶಾಶ್ವತವಾದದ್ದು ಎಂಬ ತಿಳುವಳಿಕೆಯೇ ಜ್ಞಾನದ ರಹಸ್ಯ ಭಾಗ. ಆದರೆ ಇದು ಆತ್ಮವನ್ನು ಕುರಿತು ಇತ್ಯಾತ್ಮಕ ಜ್ಞಾನವೇನನ್ನೂ ಕೊಡುವುದಿಲ್ಲ. ಆತ್ಮವು ದೇಹದಿಂದ ಬೇರೆ. ದೇಹವು ಮುಗಿದ ನಂತರ ಅಥವಾ ಮನುಷ್ಯನು ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ಆತ್ಮವು ಶೂನ್ಯದಲ್ಲಿ ಉಳಿಯುತ್ತದೆ, ಇಲ್ಲವೇ ನಿರಾಕಾರವಾಗುತ್ತದೆ ಎಂದು ಕೆಲವೊಮ್ಮೆ ಜನರು ಭಾವಿಸುತ್ತಾರೆ. ಆದರೆ ಇದು ವಾಸ್ತವವಲ್ಲ. ದೇಹದೊಳಗಿದ್ದಾಗ ಅಷ್ಟೊಂದು ಚಟುವಟಿಕೆಯಿಂದ ಇರುವ ಆತ್ಮವು ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ನಿಷ್ಕ್ರಿಯವಾಗುವುದು ಹೇಗೆ? ಅದು ಯಾವಾಗಲೂ ಚಟುವಟಿಕೆಯಿಂದ ಕೂಡಿದ್ದು. ಅದು ಶಾಶ್ವತವಾದರೆ ಅದರ ಚಟುವಟಿಕೆಗಳು ಶಾಶ್ವತ. ಆಧ್ಯಾತ್ಮಿಕ ರಾಜ್ಯದಲ್ಲಿ ಅದರ ಚಟುವಟಿಕೆಗಳು ಆಧ್ಯಾತ್ಮಿಕ ಜ್ಞಾನದ ಅತ್ಯಂತ ರಹಸ್ಯ ಭಾಗ. ಆದುದರಿಂದ ಚೇತನಾತ್ಮದ ಈ ಚಟುವಟಿಕೆಗಳು ಎಲ್ಲ ವಿದ್ಯೆಯ ರಾಜ, ಎಲ್ಲ ಜ್ಞಾನದ ಅತ್ಯಂತ ರಹಸ್ಯ ಭಾಗ ಎಂದು ಇಲ್ಲಿ ಸೂಚಿಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರಭುಪಾದರು ಮುಖ್ಯವಾಗಿ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೃಷ್ಣ ಆತ್ಮದ ಬಗ್ಗೆ ಹೇಳಿರ್ತಕ್ಕಂಥ ವಿಷಯನ ಮತ್ತೆ ನಮಗೆ ಜ್ಞಾಪಕ ಮಾಡ್ತಾ ಇದ್ದಾನೆ. ಯಾಕಂದರೆ ನಿನ್ನೆ ನಾವು ಏನು ಚರ್ಚೆ ಮಾಡಿದ್ವಿ, ಭಾರತದಲ್ಲಿರ್ಬೋದು ಅಥವಾ ಇಡೀ ಪ್ರಪಂಚದಾದ್ಯಂತ ಎಷ್ಟೊಂದು ವಿಶ್ವವಿದ್ಯಾಲಯಗಳಿವೆ. ಅಲ್ಲಿ ಆತ್ಮದ ಬಗ್ಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟನ್ನು ನಮ್ಮ ಕೈಲಿ ನೋಡೋಕ್ಕಾಗೋದಿಲ್ಲ, ಅಲ್ಲಿ ಯಾವುದೂ ಇಲ್ಲ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಾನು ಈ ಶರೀರನ ಅಥವಾ ಶರೀರದಿಂದ ಬೇರೆನಾ, ಅಂದರೆ ಈ ದೇಹದೊಳಗಡೆ ನಾನಿದ್ದೀನಿ, ಆದರೆ ನಾನೇ ಈ ದೇಹ ಅಲ್ಲ ಅನ್ನೋದನ್ನು ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸುಮಾರು 18-19 ಶ್ಲೋಕಗಳ ಮುಖಾಂತರ ಭಗವಂತ ನಮಗೆ ವರ್ಣನೆ ಮಾಡ್ದ. ಅದು ಮುಖ್ಯವಾಗಿ ಅರ್ಜುನನಿಗೆ ಮೊದಲು ನೀನು ಈ ದೇಹ ಅಲ್ಲ ಅಂತ ನೀನು ತಿಳ್ಕೊ, ದೇಹಿನೋ ಅಸ್ಮಿನ್ ಯಥಾ ದೇಹೆ ಅಂತ ಏನು ಭಗವದ್ಗೀತೆಯನ್ನು ಶುರು ಮಾಡ್ತಾನೆ ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾ, ನೀನು ದೇಹಿ ಅಂದರೆ ದೇಹದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನೀನು ಅನ್ನೋದನ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ. ಅದನ್ನು ಇಲ್ಲಿ ಪ್ರಭುಪಾದರು ಈ ಭಾಗದಲ್ಲಿ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಮುಖ್ಯವಾಗಿ 2ನೇ ಅಧ್ಯಾಯದಲ್ಲಿ ಆತ್ಮದ ಮಹತ್ವವನ್ನು ಒತ್ತಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮಗೆ ಸುಮಾರು ಶ್ಲೋಕಗಳು ಭಗವಂತ ಯಾತಕ್ಕೆ ಆತ್ಮದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದ, ಆತ್ಮದ ಕ್ಯಾರೆಕ್ಟರ್ ಏನಿರುತ್ತೆ, ಅದು ನೇಚರ್ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಇದೆ, ಎಷ್ಟು ಉದ್ದ ಅಗಲ ಇದೆ, ಅದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡಿದಾಗ ನಮಗೆ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮ ಈ ಶರೀರದಲ್ಲಿ ಎಷ್ಟೊಂದು ಚಟುವಟಿಕೆಯಿಂದ ಇರುತ್ತೆ. ಆದರೆ ಈ ದೇಹನ ನಾಶ ಆದಾಗ, ಅಂದರೆ ಆತ್ಮ ಈ ದೇಹನ ಬಿಟ್ಟು ಹೋದಾಗ ಯಾವ ರೀತಿ ಈ ದೇಹ ಕೊಳೆಯೋದಕ್ಕೆ ಶುರು ಆಗುತ್ತೆ ಅಂತ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ ರೀತಿ ಇರ್ತಕ್ಕಂಥ ವಸ್ತು ವಿಷಯನ ಯಾವುದೇ ಶಾಲಾ ಕಾಲೇಜುಗಳಿರ್ಬೋದು, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಇರ್ಬೋದು, ಅದ್ರ ಬಗ್ಗೆ ಯಾತಕ್ಕೆ ಚರ್ಚೆ ಆಗ್ತಾ ಇಲ್ಲ ಅನ್ನೋದೇ ನಮಗೆ ಒಂದು ರೀತಿಯಲ್ಲಿ ವಿಪರ್ಯಾಸ. ಯಾಕಂದರೆ ನಾವು ಏನು ಶಿಲ್ಪಶಾಸ್ತ್ರದ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ, ವೈದಿಕ ಶಾಸ್ತ್ರದ ಬಗ್ಗೆ ಅಂದರೆ ಬ್ರಹ್ಮವಿದ್ಯೆ ಬಗ್ಗೆ ನಾವು ಯಾತಕ್ಕೆ ಗಮನ ಕೊಡ್ತಾ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಯಾತಕ್ಕೆ ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ದೊಡ್ಡ ದೊಡ್ಡ ಪಂಡಿತರು ಇರ್ಬೋದು, ಅವ್ರು ಯಾತಕ್ಕೆ ಗಮನ ಕೊಡ್ತಾ ಇಲ್ಲ, ಅಥವಾ ಯಾತಕ್ಕೆ ಬ್ರಹ್ಮವಿದ್ಯೆನ ಯಾತಕ್ಕೆ ನಮ್ಮ ಮಕ್ಕಳಿಗೆ ಅಂದರೆ ಗುರುಕುಲದಲ್ಲಿ ಏನು ಮೊದಲು ಅಭ್ಯಾಸ ಮಾಡಿಸ್ತಾ ಇದ್ರು ಅದನ್ನು ಯಾತಕ್ಕೆ ನಮಗೆ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡ್ತಾ ಇಲ್ಲ ಅನ್ನೋದು ಒಂದು ರೀತಿಯಲ್ಲಿ ವಿಪರ್ಯಾಸದ ಸಂಗತಿ. ಆದರೆ ನಾವು ಮುಖ್ಯವಾಗಿ ಈಗ ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು, ನಾನು ಈ ದೇಹ ಅಲ್ಲ, ದೇಹಕ್ಕಿಂತ ಭಿನ್ನ, ಅಂದರೆ ನಾನು ಈ ದೇಹದ ಒಡೆಯ ಅನ್ನೋದನ್ನು ನಾವು ತಿಳ್ಕೊಂಡಾಗ ಮಾತ್ರ ನಮಗೆ ಬ್ರಹ್ಮವಿದ್ಯೆ ಏನು ಅಂತ ಅರ್ಥ ಆಗುತ್ತೆ. ಅದರಲ್ಲೂ ರಹಸ್ಯ ಜ್ಞಾನ ಏನು ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ, ರಹಸ್ಯ ಅಂದರೆ ಏನು ಅಂತ ತಿಳ್ಕೊಬೇಕಂದ್ರೆ ಈ ದೇಹದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರು, ಆ ವ್ಯಕ್ತಿ ನಾನು, ಅಂದರೆ ನಾನು ಈ ದೇಹ ಅಲ್ಲ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ನಿಜವಾಗ್ಲೂ ಅವ್ರಿಗೆ ಜ್ಞಾನ ಇದೆ ಅಂತ ತಿಳ್ಕೊಬೋದು. ಆದರೆ ಈ ದೇಹ ಮುಗ್ದೋದ್ಮೇಲೆ ಎಲ್ಲ ಮುಗ್ದೋಯ್ತು ಅಂತ ಯಾರು ಹೇಳ್ತಾರೆ, ಅಥವಾ ಕೆಲವು ಪಂಡಿತರು ಅದನ್ನು ಕೂಡ ವಾದ ಮಾಡ್ತಾರೆ, ಅದನ್ನು ಕೂಡ ಇಲ್ಲಿ ವಾರ್ತದಲ್ಲಿ ಹೇಳಿದ್ದಾರೆ. ಈ ದೇಹ ಎಷ್ಟೊಂದು ಚಟುವಟಿಕೆಯಿಂದ ಇರುತ್ತೆ, ನಂತರ ಈ ದೇಹ ಮುಗ್ದೋದ್ಮೇಲೆ ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಾರೆ. ಆದರೆ
ಅದು ಸುಳ್ಳು. ಯಾಕಂದರೆ ಈ ದೇಹದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸನಾತನವಾದದ್ದು, ಶಾಶ್ವತವಾದದ್ದು ಅಂತ ನಾವು ಅರ್ಥ ಮಾಡಿಕೊಂಡಾಗ, ನಾನು ಈ ಶರೀರನ ಬಿಟ್ಟ ಮೇಲೆ, ಅಂದರೆ ಈ ಶರೀರದಿಂದ ನಾನು ಹೊರಗಡೆ ಹೋದ್ಮೇಲೆ ಮತ್ತೊಂದು ಶರೀರನ ನಾನು ಪ್ರವೇಶ ಮಾಡ್ತೀನಿ. ಆ ಶರೀರದಲ್ಲಿ ಇದ್ಕೊಂಡು ಆ ಶರೀರದ ಕಾರ್ಯಚಟುವಟಿಕೆಗಳನ್ನು ನಾನು ರೂಪಿಸ್ಕೊಳ್ತಾ ಇರ್ತೀನಿ. ಅದು ಚೇತನಾತ್ಮದ ಬಗ್ಗೆ ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನ. ಅದರಲ್ಲೂ ಮುಖ್ಯವಾಗಿ ವಿದ್ಯೆಯ ರಾಜ ಅಂತ ಹೇಳಿದ್ರೆ ಏನಂದರೆ, ಅದು ಮುಖ್ಯವಾಗಿ ನಾನು ಈ ಶರೀರ ಅಲ್ಲ, ನಾನು ಆತ್ಮ ಅಂತ ಯಾರು ತಿಳ್ಕೊಳ್ತಾರೆ ಅವರಿಗೆ ನಿಜವಾಗ್ಲೂ ಅವರಿಗೆ ಜ್ಞಾನ ಇದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಅದರಲ್ಲೂ ಮುಖ್ಯವಾಗಿ 2ನೇ ಅಧ್ಯಾಯದ ಒಂದು ಶ್ಲೋಕನ, ಒಂದು ಸಾಲನ್ನು ಕೂಡ ಪ್ರಭುಪಾದರು ಕೊಟ್ಟಿದ್ದಾರೆ. ಅಂಥವಂಥ ಇಮೇದೆಯ ನಿತ್ಯ ಸುಕ್ತ ಶರೀರನ, ಅಂದರೆ ಈ ದೇಹದಿಂದ ಬೇರೆಯಾಗಿರ್ತಕ್ಕಂಥ ಆತ್ಮ, ಅದು ಏನಂದರೆ ಸ್ವಭಾವದಿಂದ ನಿರ್ವಿಕಲ್ಪ, ನಾಶವಿಲ್ಲದ್ದು ಮತ್ತು ಶಾಶ್ವತವಾದದ್ದು. ಅದನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. 2ನೇ ಅಧ್ಯಾಯನ ನಾವು ಓದಿದ್ದೀವಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ಅದ್ರ ಬಗ್ಗೆ ಕೇಳಿದ್ದೀವಿ. ನಂತರ ಈಗ ನಾವು 9ನೇ ಅಧ್ಯಾಯದಲ್ಲಿ ಕೂಡ ಯಾತಕ್ಕೆ ಪ್ರಭುಪಾದರು ಅದನ್ನು ನಮಗೆ ಮತ್ತೆ ಹೇಳ್ತಾ ಇದ್ದಾರೆ ಅಂದರೆ, ನಾವು ಅಂದರೆ ಯಾರು? ನಾನು ಭಾರತೀಯ ಅಲ್ಲ, ನಾನು ಅಮೇರಿಕನ್ ಅಲ್ಲ, ನಾನು ಹಿಂದೂ ಅಲ್ಲ, ನಾನು ಮುಸ್ಲಿಂ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಬೇರೆ ಅಲ್ಲ, ಆದರೆ ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ ಅಂತ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಜ್ಞಾನ ಇದೆ. ಅವ್ರಿಗೆ ರಹಸ್ಯ ಜ್ಞಾನ ಏನು ಅಂತ ತಿಳ್ಕೊಂಡಿದ್ದಾರೆ ಅಂತ ನಾವು ಭಾಳ ಸುಲಭವಾಗಿ ಅವರನ್ನು ಗುರುತಿಸ್ಬೋದು ಅನ್ನೋ ಒಂದು ಕಾರಣಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಸಾಕಷ್ಟು ವಿಷಯಗಳನ್ನು ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾರೆ. ಯಾಕಂದರೆ ಕಲಿಯುಗದ ಜನಗಳಿಗೆ ಒಂದು ಸಾರಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಕೋರ್ಟಲ್ಲಿ ಕೂಡ ನಾವು ನೋಡಿರ್ತೀವಿ, ಯಾರನ್ನಾರು ಕರಿಬೇಕಾದ್ರೆ 3 ಸಾರಿ ಕೂಗ್ತಾರೆ, ರಾಮಯ್ಯ 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 ಅಂತ ಕೂಗ್ತಾರೆ. ಯಾಕಂದರೆ ನಮಗೆ ಒಂದು ಸಾರಿ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ನಾವು ಅಷ್ಟೊಂದು ಮಂದಮತಿಗಳು, ಅಂದರೆ ನಮಗೆ ಅಷ್ಟೊಂದು ಜ್ಞಾನ ಆಗಲಿ ವಿದ್ಯೆ ಆಗಲಿ ನಮಗೆ ಇಲ್ಲದೇ ಇರೋ ಒಂದೇ ಕಾರಣಕ್ಕೆ ನಮಗೆ ಒಂದಲ್ಲ ಎರಡಲ್ಲ 3 ಸಾರಿ ಹೇಳಬೇಕಾಗತ್ತೆ. ಅದರಿಂದ ಏನಾಗಿದೆ ಅಂದರೆ, ಇದೇ ಪುಸ್ತಕದಲ್ಲಿ ಅಂದರೆ ಪ್ರಭುಪಾದರು ಭಗವದ್ಗೀತೆ ರಚನೆ ಮಾಡಿರುವಾಗ, ಅದರಲ್ಲೂ ಅನುವಾದ ಭಾವಾರ್ಥ ಕೊಡುವಾಗ ಅವರು ಮತ್ತೆ ಮತ್ತೆ ಪುನರುಚ್ಚಾರಣೆ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಆ ವಿಷಯಗಳು ನಮ್ಮಲ್ಲಿ ಶೇಖರಣೆ ಆಗಲಿ, ಅದು ನಮಗೆ ಪೂರ್ತಿಯಾಗಿ ಅರ್ಥ ಆಗಲಿ ಅನ್ನೋ ಒಂದೇ ಕಾರಣಕ್ಕೆ ಅವರು ಪುನಃ ಪುನಃ ಅದರ ಬಗ್ಗೆ ವರ್ಣನೆ ಮಾಡಿರ್ತಾರೆ. ಆದರೆ ಯಾತಕ್ಕೆ ಇದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದಾರೆ ಅಂದರೆ, ನಾವು ಅಷ್ಟೊಂದು ಬುದ್ಧಿ ಇಲ್ಲದೆ ಇರೋರು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಂತರ ಮುಂದಿನ ಸಾಲಿನಲ್ಲಿ ಪ್ರಭುಪಾದರು ಏನನ್ನು ಹೇಳ್ತಾರೆ ಅನ್ನೋದನ್ನು ನೋಡೋದಾದರೆ, ವೈದಿಕ ಸಾಹಿತ್ಯದಲ್ಲಿ ವಿವರಿಸುವಂತೆ ಈ ವಿದ್ಯೆಯು ಎಲ್ಲ ಚಟುವಟಿಕೆಗಳ ಅತ್ಯಂತ ಪರಿಶುದ್ಧ ರೂಪ. ಪದ್ಮಪುರಾಣದಲ್ಲಿ ಮನುಷ್ಯನ ಪಾಪಕರ್ಮಗಳನ್ನು ವಿಶ್ಲೇಷಿಸಿ ಒಂದು ಪಾಪದ ಅನಂತರ ಮತ್ತೊಂದು ಪಾಪ ಮಾಡುತ್ತಾ ಹೋಗುವುದರ ಪರಿಣಾಮ ಇದು ಎಂದು ತೋರಿಸಿಕೊಟ್ಟಿದೆ. ಫಲಾಪೇಕ್ಷಿತ ಕರ್ಮಗಳಲ್ಲಿ ತೊಡಗಿರುವವರು ಪಾಪದ ಪ್ರತಿಕ್ರಿಯೆಗಳ ವಿವಿಧ ಹಂತಗಳಲ್ಲಿ ಮತ್ತು ರೂಪಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ. ಉದಾಹರಣೆಗೆ, ಒಂದು ವಿಶಿಷ್ಟ ಮರದ ಬೀಜವನ್ನು ಬಿತ್ತಿದಾಗ ಮರವು ಬೆಳೆಯುವುದು ಕೂಡಲೇ ಕಾಣುವುದಿಲ್ಲ. ಅದು ಬೆಳೆಯಲು ಒಂದಿಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಮೊದಲು ಅದು ಸಣ್ಣ ಸಸಿ, ಅನಂತರ ಮರದ ರೂಪವನ್ನು ಪಡೆಯುತ್ತದೆ, ಅನಂತರ ಹೂವು ಹಣ್ಣುಗಳನ್ನು ಪಡೆಯುತ್ತದೆ. ಅದು ಸಂಪೂರ್ಣವಾಗಿ ಬೆಳೆದಾಗ ಬೀಜವನ್ನು ಬಿತ್ತಿದವರು ಹೂವು ಹಣ್ಣುಗಳನ್ನು ಸವಿಯುತ್ತಾರೆ. ಹಾಗೆಯೇ ಮನುಷ್ಯನು ಪಾಪ ಕೆಲಸವನ್ನು ಮಾಡುತ್ತಾನೆ. ಬೀಜದಂತೆಯೇ ಅದು ಫಲವನ್ನು ನೀಡಲು ಕಾಲವನ್ನು ತೆಗೆದುಕೊಳ್ಳುತ್ತದೆ. ಬೇರೆ ಬೇರೆ ಹಂತಗಳಿವೆ. ಪಾಪಕರ್ಮವು ಮನುಷ್ಯನೊಳಗಡೆ ಆಗಲೇ ನಿಂತು ಹೋಗಿರಬಹುದು, ಆದರೆ ಆ ಪಾಪಕರ್ಮದ ಫಲವನ್ನು ಇನ್ನೂ ಅನುಭವಿಸಬೇಕಾಗಿದೆ. ಇನ್ನು ಬೀಜ ರೂಪದಲ್ಲಿರುವ ಪಾಪಗಳಿರುತ್ತವೆ, ಆಗಲೇ ಫಲಿತವಾಗಿರುವ ಇತರ ಪಾಪಕರ್ಮಗಳಿವೆ. ಇವುಗಳನ್ನು ನಾವು ಸಂಕಟ ಮತ್ತು ನೋವುಗಳ ರೂಪದಲ್ಲಿ ಅನುಭವಿಸುತ್ತೇವೆ. ಇದು ಬಹಳ ಮುಖ್ಯವಾದ ವಿಷಯ. ಸಾಮಾನ್ಯ ಜನರು ನಾವೇನು ಮಾಡಿದ್ವಿ, ಏನು ಪಾಪ ಮಾಡಿದ್ದೀವಿ, ಯಾತಕ್ಕೆ ನಮಗೆ ಇಷ್ಟೊಂದು ಕೆಟ್ಟದಾದಂಥ ಪರಿಸ್ಥಿತಿನ ನಾವು ಎದುರಿಸಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯ ಜನರಿಗೆ ಪುನರ್ಜನ್ಮದ ಬಗ್ಗೆ ಅವರಿಗೆ ಯಾವುದೇ ರೀತಿಯಲ್ಲೂ ಜ್ಞಾನ ಇಲ್ಲ. ಅಂದರೆ ಎಲ್ಲೂ ಅವರಿಗೆ ಈ ವಿದ್ಯಾಭ್ಯಾಸದಲ್ಲಿ, ಅಂದರೆ ಅವ್ರು ಓದಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಪುನರ್ಜನ್ಮ ಇದೆ ಅನ್ನೋದ್ರ ಬಗ್ಗೆ ಯಾವುದೇ ಪುಸ್ತಕ ಕೂಡ ಇಲ್ಲ, ಯಾವುದೇ ರೀತಿ ಪ್ರೊಫೆಸರ್ ಕೂಡ ಸಿಗೋದಿಲ್ಲ. ಅದನ್ನು ನೋಡ್ತಾ ಅವ್ರು ಏನು ಹೇಳ್ತಾರೆ ಅಂದರೆ, ಈ ಪುಣ್ಯ ಪಾಪ ಇದೆಲ್ಲ ಪುಸ್ತಕದ ಬದನೆಕಾಯಿ ಅಂತೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ನಮಗೆ ಇಲ್ಲಿ ಶಾಸ್ತ್ರದಲ್ಲಿ, ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ನಾವು ಯಾವ ರೀತಿ ಪಾಪ ಕಾರ್ಯಗಳನ್ನು ಮಾಡಿರ್ತೀವಿ ಅದನ್ನು ಯಾವ ರೀತಿ ನಾವು ಅನುಭವಿಸ್ಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂದರೆ, ಒಂದು ಬೀಜನ ನಾವು ನೆಟ್ಟಿದಾಗ ಇಮ್ಮಿಡಿಯೇಟಾಗಿ, ಅಂದರೆ ತಕ್ಷಣ ನಮಗೇನು ಫಲ ಸಿಗೋದಿಲ್ಲ. ಅದು ಮೊದಲು ಅದು ಸಣ್ಣ ಸಸಿ ಆಗುತ್ತೆ, ಅನಂತರ ಮರದ ರೂಪವನ್ನು ಪಡೆಯುತ್ತದೆ, ಅನಂತರ ಹೂವು ಹಣ್ಣುಗಳನ್ನು ಪಡೆಯುತ್ತದೆ ಅಂತ ಹೇಳಿದಾಗ, ಮೊದಲನೇದಾಗಿ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ಉದಾಹರಣೆ ಕೊಡೋದಾದರೆ, ಒಂದು ಗಂಡು ಹೆಣ್ಣನ್ನು ನಾವು ಮದುವೆ ಮಾಡಿದಾಗ ಇಮ್ಮಿಡಿಯೇಟಾಗಿ, ಅಂದರೆ ತಕ್ಷಣ ಅವ್ರಿಗೆ ಮಗು ಸಿಗೋದಿಲ್ಲ. ಅದಕ್ಕೆ 1 ವರ್ಷ ಕಾಯಬೇಕಾಗತ್ತೆ, ಕೆಲವ್ರಿಗೆ 2 ವರ್ಷ ಕಾಯಬೇಕಾಗತ್ತೆ. ಅದೇ ರೀತಿ ನಾವು ಏನು ಪಾಪ ಕಾರ್ಯಗಳನ್ನು ನಾವು ಮಾಡಿರ್ತೀವಿ,
ಇಂದಿನ ಜನ್ಮ ಇರ್ಬೋದು ಅಥವಾ ಈ ಜನ್ಮದಲ್ಲಿ ನಾವು ಏನನ್ನ ಮಾಡ್ತಾ ಇದ್ವಿ ಅದಕ್ಕೆ ಪ್ರತಿಫಲವಾಗಿ ಅದನ್ನು ಅನುಭವಿಸೋದಕ್ಕೆ, ಅದನ್ನು ನೋವು ಪಡೆಯೋದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಅದು ಯಾವ ರೀತಿ ಇರುತ್ತೆ, ಅದು ಬೀಜದ ರೂಪದಲ್ಲಿ ಇರತ್ತಾ ಅಥವಾ ಫಲಿತವಾಗಿರತ್ತಾ, ಅಥವಾ ಪಾಪ ಕಾರ್ಯಗಳು ಅಂದರೆ ಏನು, ನಾವು ಯಾವ ರೀತಿ ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಅದು ನಮ್ಗೆ ಅರ್ಥ ಆಗ್ತಾ ಇದೆ, ನಮ್ಗೆ ಗೊತ್ತಾಗತ್ತಾ, ಇದು ನಾನು ಮಾಡ್ತಾ ಇರೋದು ತಪ್ಪು ಅಂತ ನಾವು ಅರ್ಥ ಮಾಡಿಕೊಂಡ್ರು ಕೂಡ, ಅದು ಗೊತ್ತಿದ್ರು ಕೂಡ ಯಾತಕ್ಕೆ ನಾವು ಪಾಪ ಮಾಡ್ತಾ ಇದ್ದೀವಿ. ಅದನ್ನು ನಾವು 3ನೇ ಅಧ್ಯಾಯದಲ್ಲಿ ಅರ್ಜುನ ಕೂಡ ಪ್ರಶ್ನೆ ಮಾಡಿದ ಭಗವಂತನಿಗೆ, ನನಗೆ ಇಷ್ಟ ಇಲ್ಲದೆ ಇದ್ರು ಕೂಡ ನಾನು ಯಾತಕ್ಕೆ ಪಾಪದ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಸ್ಕೊಳ್ತೀನಿ ಅಂತ ಕೂಡ ಹೇಳಿದ್ದ. ಅದಕ್ಕೆ ಭಗವಂತ ಹೇಳ್ದ, ಅಲ್ಲಪ್ಪ ನಿನ್ನಲ್ಲಿ ಇರ್ತಕ್ಕಂಥ ಗುಣಗಳು ಆ ರೀತಿ ಮಾಡಿಸುತ್ತೆ, ರಜಗುಣ ಇರ್ಬೋದು, ತಮೋಗುಣ ಇರ್ಬೋದು, ಅದು ನಿನಗೆ ಪ್ರೇರಣೆ ಕೊಡುತ್ತೆ, ಅದರಿಂದ ನೀನು ಪಾಪ ಕಾರ್ಯಗಳನ್ನು ಮಾಡ್ತಾ ಇದೆಯಾ. ಆದರೆ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಒಂದಾದ್ಮೇಲೆ ಒಂದು ಪಾಪ ಕಾರ್ಯಗಳು, ಅದಕ್ಕೆ ನಾವು ಯಾವ ರೀತಿ ಸಂಕಟ ನೋವನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಮುಂದಿನ ಸಾಲಿನಲ್ಲಿ ಒಂದು ದೊಡ್ಡ ಶ್ಲೋಕ ಬರುತ್ತೆ, ಅಂದರೆ ದೊಡ್ಡ ಶ್ಲೋಕ ಅಂದರೆ ಪದ್ಮ ಪುರಾಣದಿಂದ ಬರುತ್ತೆ. ಆ ಶ್ಲೋಕನ ನಾವು ಚರ್ಚೆ ಮಾಡೋಣ, ಯಾಕಂದರೆ ಅದರಲ್ಲಿ ಸಾಕಷ್ಟು ವಿಷಯಗಳಿದೆ. ಈಗ ನಾನು ಹೇಳಿರ್ತಕ್ಕಂಥ ವಿಷಯಗಳು ಕೂಡ ತುಂಬ ಇರೋದ್ರಿಂದ ಅದರಲ್ಲೂ ಯಾವ ರೀತಿ ನಮ್ಮ ಪಾಪಗಳು ಯಾವ ರೀತಿ ಬೀಜದ ರೂಪದಲ್ಲಿರುತ್ತೆ, ನಂತರ ಅದು ಫಲಿತವಾದ ಮೇಲೆ ಯಾವ ರೀತಿ ಪಾಪಕರ್ಮಗಳು ನಮ್ಮನ್ನು ಯಾವ ರೀತಿ ಹಿಂಸೆ ಕೊಡುತ್ತೆ, ಅಂದರೆ ಯಾವ ರೀತಿ ನಾವು ನೋವನ್ನು ಅನುಭವಿಸಬೇಕಾಗತ್ತೆ, ಆ ನೋವಲ್ಲಿ ನಾವು ಯಾವ ರೀತಿ ನರಳ್ಕೊಂಡು ಇದೆಲ್ಲ ನಿಜನ, ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಅನುಭವಿಸ್ಬೇಕಾ, ಅಥವಾ ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮಕ್ಕೆ ಅದು ನಮಗೆ ಸಿಗತ್ತಾ, ಈ ರೀತಿ ಕೆಲವರಿಗೆ ನಂಬಿಕೆ ಇರೋದಿಲ್ಲ. ಅಂದರೆ ಹಿಂದೆ ಮಾಡಿದ್ದು ಇವತ್ತಿಗೆ, ಇವತ್ತು ಮಾಡಿದ್ದು ನಾಳೆಗೆ ಅಂತ ಸಾಮಾನ್ಯವಾಗಿ ಜನರು ಒಂದು ರೀತಿಯಲ್ಲಿ ಹೇಳ್ತಾ ಇದ್ರು. ಅದೆಲ್ಲ ಸತ್ಯ. ಯಾಕಂದರೆ ನಿನ್ನೆ ಏನು ನಾವು ಮಾಡಿದ್ದೀವಿ, ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡಿದ್ದೀವಿ ಅದನ್ನು ಈ ಜನ್ಮದಲ್ಲಿ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಅದೇ ರೀತಿ ನಾವು ಈ ಜನ್ಮದಲ್ಲಿ ಏನನ್ನು ಮಾಡ್ತೀವಿ ಅದು ಮುಂದಿನ ಜನ್ಮಕ್ಕೋಸ್ಕರ ನಮಗೆ ವೆಯ್ಟ್ ಮಾಡ್ತಾ ಇರುತ್ತೆ. ಅಂದರೆ ಅದಕ್ಕೋಸ್ಕರ ನಾವು ಅನುಭವಿಸಲೇಬೇಕು, ಅದಕ್ಕೋಸ್ಕರ ಒಂದು ಶರೀರ ನಮಗೆ ಸಿಗುತ್ತೆ. ಆ ಶರೀರದಲ್ಲಿ ನಾವು ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದೀವಿ ಅದನ್ನು ನಾವೆಲ್ಲ ನೋಡೋದಾದರೆ ಈಗ ಕೂಡ ನಾವು ನೋಡ್ಬೋದು. ಈ ಜನ್ಮದಲ್ಲಿ ಎಷ್ಟೋ ಜನ ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಜನ ಸುಖವಾಗಿದ್ದಾರೆ, ಎಷ್ಟು ಜನ ಶ್ರೀಮಂತರಿದ್ದಾರೆ, ಎಷ್ಟು ಜನ ಬಡವರಿದ್ದಾರೆ, ಯಾವ ರೀತಿ ಅವ್ರಿಗೆ ಒಂದೊತ್ತು ಊಟಕ್ಕೆ ಕೂಡ ಎಷ್ಟು ಕಷ್ಟಪಡ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ಅದು ಅವರ ಹಿಂದಿನ ಜನ್ಮದ ಪಾಪಕರ್ಮಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನಾವು ನಿರ್ಣಾಯಕವಾಗಿ ಹೇಳ್ಬೋದು. ಈ ದಿನ ಇಲ್ಲಿಗೆ ಈ ಚರ್ಚೆಯನ್ನು ಮುಗಿಸೋಣ. ಮತ್ತೆ ನಾಳೆ ಮುಂದಿನ ಭಾಗದ ಭಾವಾರ್ಥವನ್ನು ನೋಡೋಣ. ಹರೇ ಕೃಷ್ಣ.